ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಣಿಗಲ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀನಿ. ಅದು ಬೆಳಿಗ್ಗೆ ಮಂಗಳೂರಿಗೆ ಹೋಗುತ್ತೆ. ಈಗ ನಾನು ತುಮಕೂರಿಂದ ಕುಣಿಗಲ್ಗೆ ಬಸ್ಸಲ್ಲಿ ಬಂದೆ. ಈಗ ಅದಿರೋದು 10:47 ಟ್ರೈನ್ ಇದೆ. ಈಗ ಇಲ್ಲಿಂದ ನೈಟೆಲ್ಲ ಜರ್ನಿ, ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೇನೋ ಮಂಗಳೂರು ಸೇರುತ್ತೆ. ಇನ್ನೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆದರೂ ಒಂಥರ ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಎಲ್ಲ. ನೋಡಿ, ಚೆನ್ನಾಗಿ ಕಾಣುತ್ತಲ್ವ? ಯಾವಾಗಾದರೂ ಸರಿ ಟ್ರೈನ್ ಮಾತ್ರ ಲೇಟ್ ಆಗೇ ಆಗುತ್ತೆ. ಹೇಳ್ಬೇಕು ಅಂದರೆ ನಾನು ಒಬ್ಬನೇ ಹೋಗ್ತಾ ಇರೋದು ಟ್ರೈನಲ್ಲಿ. ಇದು 2ನೇ ಸಾರಿ. ಫಸ್ಟ್ ಸಾರಿ ಹೋದಾಗ್ಲೂ ಅದು ಸ್ವಲ್ಪ ಲೇಟಾಗಿತ್ತು, ಅದು ಒಂದು ಅರ್ಧ ಗಂಟೆ ಲೇಟಾಗಿತ್ತೇನೋ. ಇದು ಅಷ್ಟೇ, 10:45 ಈಗ ಆಲ್ರೆಡಿ 11 ಗಂಟೆ ಆಗೈತೆ. ಅದು ಇನ್ನೂ ಅರ್ಧ ಗಂಟೆ ಬೇಕು ಬರೋದಕ್ಕೆ. ಅಷ್ಟೊತ್ತಿಗೆ ಬಂದರೆ ತುಂಬ ಒಳ್ಳೆಯದು. ಕೊನೆಗೂ ಟ್ರೈನ್ ಬಂತು ಕಣ್ರಿ. ಇಲ್ಲಿವರೆಗೂ ಕಾಲಿಟ್ಟಿದೆ. ಈಗ ನಾನು ಹುಡುಕ್ಬೇಕಾಗಿರೋದು B2 ಬೋಗಿ. ಅದು ಎಲ್ಲಿದೆ ನನಗೂ ಗೊತ್ತಾಗ್ತಾ ಇಲ್ಲ. ಸೆಕೆಂಡ್ ಕ್ಲಾಸ್ ನಿಮಗೆ ಟ್ರೈನ್ ಬಂದಿದ್ದು ವಿಡಿಯೋ ತೋರಿಸೋದ್ನಲ್ವ, ಆದರೆ ಏನಾಯಿತು ಗೊತ್ತಾ, ನಂದು B2 ಇದ್ದಿದ್ದು ಕೋಚ್ ಹೋಗಿ ಅದರಲ್ಲಿ ಏನದು 3A ಕಂಪಾರ್ಟ್ಮೆಂಟು ಅದಿರೋದು. ಆದರೆ ನಾನು ಆಗಲಿಂದ ಹುಡುಕಿ ನನಗಂತೂ ಸಿಗಲೇ ಇಲ್ಲ. ಹೇಳಬೇಕು ಅಂದರೆ ಎಷ್ಟೊತ್ತು ತಡ್ಕೊಂಡೆ ಗೊತ್ತಾ. ಕೊನೆಗೆ ಹೆಂಗೋ ನನ್ನ ಸೀಟ್ ಸಿಕ್ತು. ಈ ಥರ ಫಸ್ಟ್ ಟೈಮ್ ಬರ್ತಾ ಇರೋದು. ಅಂದರೆ ಇದು 2ನೇ ಸಾರಿ. ನಾನು 3A ಬುಕ್ ಮಾಡಿರೋದು ಇದೇ ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯೆನ್ಸು. ದಿಂಬು ಮತ್ತು ಬೆಡ್ಶೀಟು, ಆಮೇಲೆ ಇನ್ನೂ 2 ಒಂಥರ ತೆಳ್ಳಗಿರೋ 2 ಬೆಡ್ಶೀಟು ಕೂಡ ಇದ್ದಾವೆ. ಬೆಡ್ಶೀಟ್ ಅಂತಾರೆ ಏನಂತಾರೆ ಗೊತ್ತಾಗ್ತಿಲ್ಲ, ತೋರಿಸ್ತೀನಿ ನಿಮಗೆ. ಇದು ಫುಲ್ AC, ಜಾಸ್ತಿ ಚಳಿ ಆಗ್ತಾಯಿದೆ ನನಗಂತೂ. ಫಸ್ಟ್ ಟೈಮು ನಾನು ಟ್ರೈನಲ್ಲಿ ಇಷ್ಟು ಚೆನ್ನಾಗಿರೋ ವಾಶ್ರೂಮ್ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಲ್ಲ ಕ್ಲೀನಾಗಿ. ಇನ್ನು ನಿಮಗೆ ನನ್ನ ಸೀಟ್ ತೋರಿಸ್ತೀನಿ, ಹಾಗೆ ನೋಡ್ರಿ. ಮನೆ ಕಳೆದಕ್ಕೆ ಬೆಡ್ಶೀಟು, ಆಮೇಲೆ ಇವು ಒಂಥರ ಬಿಳಿ ಬೆಡ್ಶೀಟ್ ಕೊಟ್ಟಿದ್ದಾರೆ, ಆಮೇಲೆ ತಲೆದಿಂಬು, ಆಮೇಲೆ ಈ ವಿಂಡೋ ಸೀಟು. ಈ ಬೇಸಿಗೆಗಾಲದಲ್ಲೂ ಹೇಗಿದೆ ನೋಡ್ರಿ, ಹಸಿರಾಗಿ ಇದೆ ಕಣ್ರಿ ಪೂರ. ವಾವ್, ಹಬ್ಬೋ ಹಬ್ಬೋ. ಅಲ್ಲೋಡಿ, ಆ ಗುಡ್ಡ ಪೂರ ಹಸಿರು ಕಾಣ್ತಾ ಇದೆ. ನಾನು ಇಷ್ಟು ಹಸಿರು ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಮಾತ್ರ ತುಂಬ ಚೆನ್ನಾಗಿದೆ. ಕೊನೆಗೂ ಉಡುಪಿ ಬಂದು ತಲುಪಿಬಿಟ್ಟೆ. ಈಗ ಇಲ್ಲಿ ಹೋಮ್ ಸ್ಟೇನ ಬುಕ್ ಮಾಡಿದ್ದೀನಿ. ಬುಕ್ ಮಾಡಲಿಲ್ಲ, ಇಲ್ಲೇ ಬಂದು ತಗೊಂಡಿದ್ದು. ಅಂದರೆ ನೆನ್ನೆ ಫೋನ್ ಮಾಡಿ ಕೇಳಿದ್ದೆ ಹೋಮ್ ಸ್ಟೇಗೆ ಸಿಗುತ್ತಲ್ವ ಅಂತೇಳಿ. ಈಗ ಸಿಕ್ಕಿದೆ. ಇದು ಸಿಂಗಲ್ ಬೆಡ್ರೂಮು, ಒಬ್ಬರಿಗೆ. ಹಾಗೆ ಫ್ಯಾನ್ ಇದೆ, AC ಕೂಡ ಇದೆ. ಬಟ್ ಅದು AC ಯೂಸ್ ಆಗುತ್ತೆ ಏನೋ ಗೊತ್ತಾಗ್ತಾ ಇದೆ. ನಿಮ್ಗೆ ಆಚೆ ಕಡೆನೂ ತೋರಿಸ್ಬೇಕಂತಂದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ ಹೇಗಿದೆ ಅಂತ. ಇವೆಲ್ಲ ರೂಮ್ಸೇ ಕಾಣಿಸ್ತಾ ಇದೆಯಾ? ಇದು ಈಗ ಇಲ್ಲಿಂದ ಮಲ್ಪೆ 4 ಕಿಲೋಮೀಟ್ರ್ ಇದೆ. ಮಲ್ಪೆ ಬೀಚು. ನೋಡೋಣ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬೀಚಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಅಷ್ಟೇ. ಇದು ಟ್ರೈನಲ್ಲಿ ಮಂಗಳೂರಿಗೆ ಬಂದು, ಮಂಗಳೂರಿಂದ ಮತ್ತೆ ಉಡುಪಿ ಬಸ್ ಹತ್ಕೊಂಡು, ಆಮೇಲೆ ಈ ಹೋಮ್ ಸ್ಟೇನ ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ಇಲ್ಲಿಗೆ ಬಂದೆ. ಚೆನ್ನಾಗಿದೆ. ಮಲ್ಪೆಗೆ ಬಂದೆ ಬಸ್ ಹತ್ಕೊಂಡು.
ನಾನು ಉಳ್ಕೊಂಡಿದ್ದು ಹೋಮ್ ಸ್ಟೇಯಿಂದ ಇಲ್ಲಿಗೆ 10 ರೂಪಾಯಿ ಅಷ್ಟೇ ಮಲ್ಪೆಗೆ ಚಾರ್ಜ್ ಮಾಡ್ತಾ ಇರೋದು. ಆದರೆ ಇಲ್ಲಿದೆ ನೋಡ್ರಿ, ಇಲ್ಲಿ ಮೀನು ಹಿಡಿತಾರೆ ಎಲ್ಲ. ಯಪ್ಪ ವಾಸನೆ ತಡ್ಕೊಳಕ್ಕಾಗ್ತಾಯಿಲ್ಲ ನನಗಂತೂ. ಆದ್ರೂ ಏನೋ ಹೊಸ್ದಾಗಿ ಇದೆಯಲ್ವಾ ಎಂದು ನೋಡಿಲ್ಲ ಅಂತೇಳಿ ಹೋಗ್ತಾಯಿದ್ದೀನಿ. ನೋಡ್ರಿ ಪೂರಾ ಸಗದಾಗಿದೆ ಕಣ್ರಿ. ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಬೀಚ್ ಇನ್ನೂ ಸ್ವಲ್ಪ ದೂರ ಇದೆ, ಬಟ್ ಇಲ್ಲಂತೂ ಫುಲ್ ಮೀನು ಹಿಡಿತಾರೆ. ವಾಸನೆ ಅಂತೂ ಹೆವಿ ಬರ್ತಾಯಿದೆ. ಅದು ಇಲ್ಲಿರೋರ್ಗೆ ಅಡ್ಜಸ್ಟ್ ಆಗಿಬಿಟ್ಟೈತೆ ಅನಿಸುತ್ತೆ. ಈ ವಾಸನೆ ಎಲ್ಲ ದೇಹಕ್ಕೆ ತಡ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತು. ಏನೇ ಇರಲಿ ಬಿಡಿ, ಅವ್ರ ಕೆಲಸ. ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡ ದೊಡ್ಡದು ಕ್ರೂಸರ್ನೆಲ್ಲ ತುಂಬಿಸೋದಕ್ಕೆ ಎಷ್ಟು ದೊಡ್ಡದಾಗಿದೆ. ಕ್ರೈನಲ್ಲೆಲ್ಲ ಹಾಕ್ತಾಯಿದ್ದಾರೆ ರೀ, ಎಲ್ಲ ಕ್ರೈನಲ್ಲಿ ಎತ್ತಾಕೋದು. ಕೊನೆಗೂ ಬೀಚ್ ಹತ್ರ ಬಂದುಬಿಟ್ಟೆ. ಅಪ್ಪ ಬೀಚ್ ನೋಡ್ರಿ ಹೆಂಗೈತೆ. ತುಂಬ ದಿವಸಗಳಾದಮೇಲೆ ವಾವ್ ಬೀಚಿನ ಸೌಂಡು. ಅಯ್ಯೋ ಅಯ್ಯೋ ನೋಡ್ರಿ, ಇಲ್ಲಿ ಹಿಂಗೆ ಬೀಚಲ್ಲಿ ವಾಕ್ ಮಾಡ್ಕೊಂಡು ಹೋಗೋಣ. ಹೋಗೋಣ, ಹೋಗ್ತೀನಿ. ಕೊನೆಗೂ ಬೀಚಲ್ಲಿ ವಾಕ್ ಮಾಡ್ಕೊಂಡು ಬಂದೇ ಬಿಟ್ಟೆ. ಈಗ ಬೀಚಿನ ಅಲೆ ನೋಡಿ. ಈಗ ಯಾವುದು ಪೇಪರ್, ಪ್ಲಾಸ್ಟಿಕ್ ಪೇಪರ್ ಹಾಕೋದು ಈಗ ನೋಡಿ. ಬಂತು ಒಂಥರ ಮಜಾಕಾಯಿದೆ ಗುರು. ಇದು ಕಪ್ಪೆ ಚಿಪ್ಪು ಏನು ಸಿಗ್ತಾ ಇದ್ದಾವೆ. ಎತ್ತವು ಇಲ್ಲಿ ಯಾವ ಕಾಣ್ತಾ ಇಲ್ಲ. ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಹಸಿರುದು ಕಾಣಿಸ್ತಾ. ಹಸಿರುದು ಮುತ್ತು ಹುಡುಕ್ಬೇಕು ಈ ಕಪ್ಪೆ ಚಿಪ್ಪಲ್ಲಿ. ಯಾರೋ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಕೊನೆಗೂ ಐಸ್ಲ್ಯಾಂಡ್ ರೈಡ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಹೊಸ್ತಾಗಿದೆ ಒಂಥರ. ಇಲ್ಲಿ ನೋಡ್ರಿ, ಇಲ್ಲಿ ಅಲೆ ಹೇಗೆ ಬಡಿತಾ ಇದೆ ಅಂತ ಕಿರುಚ್ಕೊಳ್ತಾ ಇದ್ದಾರೆ ಎಲ್ಲ. ನಾವು ಹೋಗ್ಬಿಡೋಣ. ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಆಯಿತು. ನದಿ ನೀರು ನೋಡಿ ಹೆಂಗಿದ್ದಾವೆ. ಅಪ್ಪ ಗುಳುಗುಳು ಗುಳುಗುಳು. ಯಾವಾಗ ರೀ ಹೋಗ್ತಾ ಇದೆ. ಅದೇ ಇಷ್ಟೊಂದು ಮೆತ್ತಗೆ ಹೋಗ್ತಾ ಇದೆ, ಸ್ಪೀಡಾಗಿ ಹೋಗ್ತಾ ಇಲ್ಲ. ಈಗ ಐಸ್ಲ್ಯಾಂಡ್ಗೆ ಹೋಗುತ್ತೆ. ಐಸ್ಲ್ಯಾಂಡ್ ತೋರಿಸ್ತಾರೆ ನಮಗೆ 1 ಅವರ್. ನಾವೇ ನೋಡ್ಕೋಬೇಕೇನೋ ಗೊತ್ತಿಲ್ಲ. ಹಾಂ ಸ್ಟಾರ್ಟ್ ಆಯಿತು ಇಂಜಿನು. ನೀರು ಎದ್ದೊಳ್ತಾ ಇದೆ ನೋಡ್ರಿ, ಇಲ್ಲಿ ನೋಡ್ರಿ. ಅಗೋ ಐಸ್ಲ್ಯಾಂಡ್ ಹತ್ರ ಬಂತು ಕಣ್ರಿ. ಬಂದವು ಎಲ್ಲ ಬೋಟೆಲ್ಲ ನಿಲ್ಲಿಸಿದ್ದಾರೆ. ಮಲ್ಪೆ ಬೀಚಿಂದ ಬೋಟಲ್ಲಿ, ಅಲ್ಲಿ ಹೋಗ್ತಾ ಇರೋ ಬೋಟಲ್ಲಿ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಇದು ಯಾವುದೋ ಐಸ್ಲ್ಯಾಂಡಿಗೆ ಬಂದ್ವಿ ಇವರು. ಹೆಂಗಿದೆ ಅಂದರೆ ಅಲ್ಲಿ ನೋಡ್ರಿ, ತೆಂಗಿನ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದ್ದಾವೆ. ಏನು ತೆಂಗಿನಕಾಯಿ ಉದುರಿದು ಯಾರು ತಗೊಳಲ್ವಾ? ಬುಡದಲ್ಲೆಲ್ಲ ಓಸೊಂದು ಬೆಳ್ಕೊಂಡವೆ. ಇಲ್ಲಿ ನೋಡ್ರಿ, ಇದು ತೆಂಗಿನ ಗಿಡದ ಬುಡದಾಗೇನಾ? ಇಲ್ಲೂ ಅಷ್ಟೇ ಹಂಗೆ ಬೆಳ್ಕೊಂಡಿದ್ದಾವೆ. ಗಿಡದ ಬುಡದಲ್ಲೂ ಇಷ್ಟೆಲ್ಲ ಕಣ್ರಿ. ಆ ಕಡೆ ಎಲ್ಲ ಹಂಗೆ ಇದ್ದಾವೆ. ತೆಂಗಿನ ಗಿಡದ ಬುಡದಾಗೆಲ್ಲ ಬೆಳ್ಕೊಂಡ್ಬಿಟ್ಟಿವೆ. ಈ ಕಡೆಗಾದರೆ ಭಾಳ ಸಖತ್ತಾಗಿದೆ ಕಣ್ರಿ. ಇಲ್ಲಿ ನೋಡ್ರಿ ಕ್ರಿಯೇಟಿವಿಟಿ. ಈ ಐಲ್ಯಾಂಡಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕಪ್ಪೆ ಚಿಪ್ಪು ಎಲ್ಲ ನುಚ್ಚು ನೂರಾಗ್ಬಿಟ್ಟು ಎಲ್ಲ ಬಂದ್ಬಿಟ್ಟೈತಿ ರೀ. ಇಷ್ಟೊಂದು ಐತಿ ಇದರಲ್ಲಿ. ಯಪ್ಪ ಇದು ಹೆಂಗೆ ಹೊಡ್ಕೊಂತು? ಏನಾದರೂ ಆ ಕಲ್ಲಿಗೆ ಹೊಡ್ಕೊಂಟ? ಆ ಕಲ್ಲಿಗೆ ಹೊಡೆದೊಡ್ದು ನುಚ್ಚಾಗ್ಬಿಟ್ಟೈತ? ಏನು ಕತೆ ತಿಳಿತಾ ಇಲ್ಲ. ಆದರೂ ಸಖತ್ತಾಗಿದೆ ಕಣ್ರಿ. ಆಗಲೇ ಮಲ್ಪೆ ಬೀಚಿಗೆ ಆಟಾಡಿದೆ ಅಲ್ವಾ? ಈಗ ನೋಡ್ರಿ, ಈಗ ಈ ಐಸ್ಲ್ಯಾಂಡಲ್ಲಿ ನೀರು ಎಂತ ಚೆನ್ನಾಗಿದೆ ನೋಡ್ರಿ. ಮತ್ತೆ ಬರ್ತಾವೆ ನೋಡಿ. ಈಗ ಬೇಗ ಬೇಗ ಕಮ್ ಮ್ಯಾನ್ ಅಂತ ಬಂದು. ಓ ಚಪ್ಪಲಿ ಹಂಗೆ ಕಾಣಿಸ್ತವೆ. ತಗ ಮಜಾಕ. ನಾನು ಸ್ವಲ್ಪ ಮುಂದಕ್ಕೆ ಹೋದರೆ ತಗ್ಗಿದೆ ಕಣ್ರಿ. ತಗ್ಗು ಬಂದು ನೀವು ಕುಡಿಯೋ ನೀರಿದ್ದಂಗೆ ಅವೇ ಕುಡಿದ್ರೆ ಉಪ್ಪು. ಈಗ ಐಸ್ಲ್ಯಾಂಡ್ ಪೂರ ಕಾಣುತ್ತೆ ನೋಡ್ರಿ. ಇಲ್ಲಿವರೆಗೂ ಒಂದೊಂದು ಸರಿ ನೀರು ಬಂದಿದ್ದಾವೆ. ಅಲೆಗಳು ಇಲ್ಲಿವರೆಗೂ ಬಡ್ದಿದ್ದಾವೆ. ದೇವರೇ, ಅಲ್ಲಿವರೆಗೂ ಅದು ಹೆಂಗೆ ಬಡ್ದು ಏನೋ.
ಕತ್ಕೊಂಡ್ಬಿಟ್ಟೈತಲ್ಲ ಕಪ್ಪೆ ಚಿಪ್ಪ ಎಂಥ ಏನೋ ರೀ ಗೊತ್ತಾಗ್ತಾ ಇಲ್ಲ ನೋಡಿ. ಇದೇ ಮೇರಿಸ್ ಐಸ್ಲ್ಯಾಂಡ್, ಸೆಂಟ್ ಮ್ಯಾರಿಸಾ ಎಸ್ ಟಿ ಮ್ಯಾರಿಸಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಐಸ್ಲ್ಯಾಂಡಲ್ಲಿ ನಾನೀಗ ಇದ್ದೀನಿ. ಈ ಕಡೆ ನೋಡ್ರಿ ನನಗೆ ಭಾಳ ಇಷ್ಟ ಆಗಿದೆ ಇದೆ. ಯಾಕಂತಂದರೆ ಇದು ಚೆನ್ನಾಗಿ ಅಲೆ ಹೊಡೆಯೋದು ಚೆನ್ನಾಗಿ ಕಾಣ್ತಾ ಇದೆ. ಈಗ ನೋಡ್ರಿ ಹೆಂಗೆ ಕಾಣ್ತಾ ಇದೆ. ಈಗ ಫುಲ್ಲು ಐಸ್ಲ್ಯಾಂಡ್ ಎಲ್ಲ ಈ ಕಡೆ ಇದೆ ನೋಡ್ರಿ, ಕಾಣಿಸ್ತಾ ಇದೆಯಾ?